ಡಮ್ಮೋ ಡಮ್ಮ ಡಮ 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 ಡಮ್ಮ. ಏ ನಿಲ್ಸಿ ಸಾಕು. ನಿಮ್ಮನ್ನ ಆಡಿಸ್ತಾ ಇರೋದು ಈ ವಿಶಾಲಾಕ್ಷಿನೇ ಅಲ್ವಾ? ಮೊದ್ಲು ಅವಳಿಗೆ ಹೇಳ್ಬೇಕು. ಇವ್ರನ್ ಮಾತ್ರ ಅಲ್ಲ, ನಿಮ್ಮನ್ನ, ದೊಡ್ಡಮ್ಮನ, ಈ ಮನೆಯವರೆಲ್ಲರನ್ನು ಆಡ್ಸೋದು ನಾನೇ. ಸದ್ಯ ದೇವ್ರೆ, ಪ್ರಪಂಚದಲ್ಲಿರೋರ್ನೆಲ್ಲ ಗೊಂಬೆಗಳ ತರ ನಾನೇ ತಿರುಗಿಸ್ತಾ ಇದೀನಿ ಅಂತ ಅನ್ಲಿಲ್ಲ. ನಿನ್ನೆ ಪಕ್ಕದೂರಲ್ಲಿ ಪೂಜೆ ಇದೆ ಅಂತ ಹೋಗಿದ್ರೆ ಅಷ್ಟ್ ಬೇಗ ಬಂದ್ರಾ? ಯಾಕೆ ಬರಲ್ಲ ಮಾಮ್? ನೈನಿ ಹೊಟ್ಟೆ ತುಂಬಾ ಬಿಸಿ ಊಟ ಕೊಡ್ತಾಳೆ. ಇವ್ರಾದ್ರೂ ಕೆಲ್ಸ ಇದೆ ಅಂತ ಹೋಗ್ ಬರ್ತಿದಾರೆ. ನೀವ್ ತಿನ್ನೋದೊಂದೇ ಕೆಲ್ಸ ಮಾಡ್ಕೊಂಡಿದ್ದೀರಲ್ಲ ಮನೇಲಿ. ಏಯ್, ನಿಮ್ಮನ್ನ ಅಂದಿಲ್ಲ ಅತ್ತೆ. ನನಗ್ ತಾಳಿ ಕಟ್ಟಿರೋ ಗುಂಡಣ್ಣಂಗಂತಿದೀನಿ. ಅದ್ ಸರಿ ಕಣೆ, ನಿನ್ನೆ ಇವಳು ಮುಖಾನ್ ತೊಳಿತಾರೆ ಅಂತ ಹೇಳಿದ್ರು, ಅದೇನಾಯ್ತು? ಬಣ್ಣ ಹೋಗ್ಬೋದು ಅಂತ ನೀರಲ್ಲಿ ತೊಳೆದ್ರು ಹೋಗ್ಲಿಲ್ಲ ಚಿಕ್ಕಮ್ಮ. ನೆನ್ನೆ ದಿನ ಚೆನ್ನಾಗಿಲ್ಲ, ಇವತ್ತು ಬಣ್ಣ ಹೋಗುತ್ತೆ ಅಂತ ವಿಶಾಲಾಕ್ಷಿನೇ ಹೇಳಿದ್ಲು. ಅಂದ್ರೆ ನಿನ್ನೆಯಿಂದ ಈ ಹುಡುಗಿ ಸ್ನಾನನೇ ಮಾಡಿಲ್ವಾ ಮಾಮ್? ಡ್ರೆಸ್ ಚೇಂಜ್ ಆಗಿದೆಯಲ್ಲ, ಮಾಡಿರ್ತಾಳೆ. ನನ್ ತಂಗಿ ಗಂಗಾ ನನಗ್ ಸ್ನಾನ ಮಾಡಿಸ್ತಾ ಇರ್ತಾಳ ಹೇಳಿ. ನಿನ್ಗೆ ತಂಗಿ ಕೂಡ ಇದ್ದಾಳ ತಾಯಿ? ಈ ಅನಾಥೆಗೆ ಇನ್ನೊಂದು ಅನಾಥೆ ಜೊತೆಗಾತಿ ಅತ್ತೆ. ವಲ್ಲಭ, ಒಳ್ಳೆ ಅರೆ ಹುಚ್ಚುಂತರ ಬಾಯಿಗೆ ಬಂದಂಗೆ ಮಾತಾಡ್ತಿದ್ಯಲ್ಲ. ಮನುಷ್ಯರಿಗೆ ಮನಸ್ಸಿರುತ್ತೆ, ಇದು ಜಗತ್ ಸತ್ಯ ವಿಶಾಲ್. ಅದೆಲ್ಲ ಹಾಗಿರ್ಲಿ, ಕಪ್ಪು ಬಣ್ಣನ ಬಳ್ಕೊಂಡು ಗಾಯತ್ರಿ ಪುಟ್ಟಿನ ಎತ್ಕೊಂಡಿದ್ರು ಭಯ ಪಡ್ದೆ ಆರಾಮಾಗಿ ಕೂತಿದ್ದಾಳಲ್ಲ ನೈನಿ ನಿನ್ ಮಗಳು. ಕಪ್ಪು ಬಣ್ಣ ಬಳ್ಕೊಂಡಿದ್ರು ನಮ್ ವಿಶಾಲಾಕ್ಷಿ ಮುಖದಲ್ಲಿ ಎಂಥ ಕಳೆ ಇದೆ. ತಾಯಿನ್ ನೋಡಿ ಮಗು ಹೆದರ್ಕೊಳ್ಳೋದಿಲ್ಲ. ಯಾರೋ ಬಂದ್ರು ನೋಡಿ. ಯಾರಪ್ಪ ಇದು? ಕಾಲಿಂಗ್ ಬೆಲ್ ಹೊಡಿದ್ದೇನೆ, ಡೈರೆಕ್ಟ್ ಆಗಿ ಮನೆ ಒಳಗೆ ಬಂದ್ಬಿಟ್ರು. ಕಾಲ್ಗೆ ಮಾಡಿದ್ದೆ ಸರ್. ನನ್ಗೆ ಯಾವ ಫೋನು ಬರ್ಲಿಲ್ವೇ? ನಿಮ್ದಕ್ಕೆ ಅಲ್ಲ, ಮೇಡಮ್ ಸಮಯಕ್ಕೆ ಮಾಡಿದೆ. ಮೇಡಮ್ ಸಮಯ ಅಂದ್ರೆ ಏನಪ್ಪ? ಓ ಐ ಸಿ, ಗಾಟ್ ಇಟ್. ಸಮಯ ಅಲ್ಲ ಆಂಟಿ, ಸುಮನ. ಹಾ ಮೇಡಮ್, ಅದೇ ಹೆಸರು ನಮ್ದು ಹೇಳಿದ್ದು. ನಿಮ್ದಕ್ಕೆ ಹೇಗಂದ್ರೆ ಹಾಗಾಗತ್ತಾ? ಕನ್ನಡಗೆ ಸ್ವಲ್ಪ ಅಷ್ಟಕ್ಕಷ್ಟೇ. ನೀನು ಮಾತಾಡಿದ್ದೆ ಸಾಕಪ್ಪ. ಯಾಕೆ ಕರೆದ್ಲೋ ಅವಳನ್ನೇ ಕರೆದು ಕೇಳೋಣ ಇರು. ಸುಮ್ಮಿ, ಏ ಸುಮ್ಮಿ, ನಿನ್ನನ್ನು ಹುಡ್ಕೊಂಡು ಯಾರೋ ಬಂದಿದ್ದಾರೆ ಕಣೆ. ಗಿರ್ವಿ ತನಿ ಸೇಟು ಅಂತ ಹೇಳಿ ಮೇಡಮ್. ಹಾ, ನಾವ್ ಹೇಳ್ಕೋತೀವಿ ಬಿಡಿ. ಸುಮನಾ, ಯಾರೋ ತನಿಷ್ಕ, ತನೀಶ್ ಸೇಟು ಅಂತೆ. ಬಾ ಬಾ. ಅಬ್ಬಬ್ಬಾ, ಬರ್ತಿದ್ದೀನಲ್ಲಕ್ಕ, ಒಂದ್ ನಿಮಿಷನೂ ಕಾಯಕ್ಕಾಗಲ್ಲ. ಯಾಕಷ್ಟು ಅರ್ಜೆಂಟು? ಅವಳೀಗ ತಾಯಿ ಬೇರೆ ಆಗ್ತಿದ್ದಾಳೆ, ನಿಂತರ ಓಡ್ಕೊಂಡ್ ಬರಕ್ ಆಗಲ್ವಲ್ಲ. ನೋಡಿ ಅತ್ತೆ ಹೇಗ್ ಮಾಡ್ತಾರೆ ಅಂತ. ನಿಮ್ದಕ್ಕೋಸ್ಕರ ನಾನೇ ಚಾಚಿದ್ದೀನಿ. ಕೈ ಚಾಚಿದೀನಿ ಅಂತ ಹೇಳ್ರಿ ಸೇಟು. ಯಾಕೆ ಚಾಚುದ್ನೋ ಏನೋ, ಏನಾದ್ರೂ ಒಂದ್ ಕೊಡೆ. ಕೊಡ್ತಿದ್ದೀನಿ ಚಿಕ್ಕಮ್ಮ. ಲೆಕ್ಕಾಗೆ ಹಾಕಿ 2 ಲಕ್ಷಗೆ ಇದೆ.
ನಿನ್ ಭಾಷೆ ಹಾಳಾಗೋಗ. ಆಲ್ರೆಡಿ ಹಾಳಾಗಿ ಹೋಗಿದೆ. ಸುಮನ, ಏನ್ ಮಾಡ್ತಾ ಇದ್ಯಾ ನೀನು? ಬಂಗಾರದ ಹಾವನ್ನ ಅವ್ರಿಗೆ ಯಾಕೆ ಕೊಟ್ಟೆ? ಹೌದು, ಅಡ ಇಡ್ತಾ ಇದ್ದೀನಿ. ಸುಮನ, ಈಗ ಇದನ್ನ ಅಡ ಇಡೋ ಅವಶ್ಯಕತೆ ಏನಿದೆ? ಅಬ್ಬಾ, ಏನು ಗೊತ್ತಿಲ್ದಿರೋರ್ ತರ ಕೇಳಿದ್ರೆ ನಂಗೆ ಸಿಟ್ಟು ಬರುತ್ತೆ. ನಿನ್ ಕಷ್ಟ ಅಂತ ತಿಳ್ಕೊಳ್ಳೋದಕ್ಕೆ ಕೇಳಿದ್ದು. ಮೊದಲು ತಾಳ್ಮೆಯಿಂದ ಉತ್ತರ ಕೊಡು. ನಾನ್ ನೆನೆನೇ ಹೇಳ್ದೆ ನನ್ ಸೀಮಂತನ ಗ್ರ್ಯಾಂಡಾಗಿ ಮಾಡ್ಕೋತೀನಿ ಅಂತ. ನಾವಂತೂ ದುಡ್ಡು ಕೊಡಕ್ ಆಗಲ್ಲ ಅಂತ ನಮ್ಮ ಅಕ್ಕ ಮತ್ತೆ ಹಾಸಿನಿ ಅಕ್ಕ ಆರಾಮಾಗಿ ಹೇಳ್ಬಿಟ್ರು. ಹಾಗಂತ ಅಡ ಇಡ್ತೀಯಾ? ಬೇರೆ ದಾರಿ ಇಲ್ಲದೆ ಇಡ್ತಿದ್ದೀನಿ. ನಾನೇನ್ ಅದನ್ನ ಮರ್ತಿಲ್ಲ ಅತ್ತೆ, ಮತ್ತೆ ಅದನ್ನ ನಾನು ಬಿಡಿಸ್ಕೋತೀನಿ. ಕುಬೇರನಾಗ ಇವರಿಬ್ರು ಗಲಾಟೆ ಮಾಡ್ತಾ ಇದ್ದಾರೆ. ಈ ಸಮಯದಲ್ಲೇ ನೀನ್ ಬೇರೆ ಜಾಗಕ್ಕೆ ಹೋಗ್ಬೇಕು. ನಾವು ನಿನ್ಗದನ್ನ ಕೊಟ್ಟಿದ್ದು ನೀನ್ ಇಟ್ಕೊಳ್ಳೋದಕ್ಕೆ ಸುಮನ, ಅಡ ಇಡೋದಕ್ಕೆ ಅಂತಲ್ಲ. ಕಷ್ಟ ಕಾಲದಲ್ಲಿ ಆಗ್ಬರೋದು ಬಂಗಾರನೇ ಅಲ್ವಾ ಬಾವ? ಯಾರು ನಿನ್ಗೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ನೆಕ್ಲೆಸ್ ಅಡ ಇಡ್ಬೇಕಿತ್ತು. ಒಂದು ನಾಲ್ಗೆ ಹರ್ಕೊಂಡು ಹೋಗ್ತಿದೆ ಸರ್. ನಿಮಗ್ ಬೈತಾ ಇಲ್ಲ, ನನ್ ಮಗ ಹೇಳ್ತಿದ್ದಾನಷ್ಟೇ. ನಾನು ಹೇಳೋದ್ ಕೇಳು ಸೆಟ್ಟು, ಒಳ್ಳೆ ಮಾತಲ್ಲಿ ಬಂಗಾರದ ಹಾವನ್ನ ಕೊಡು. ಮತ್ತೆ ದುಡ್ಡು?
ಅದನ್ನ ಅವ್ರು ನಿನ್ನ ಹತ್ರನೇ ಬಿಟ್ಟು ಹೋಗೋದಕ್ಕೆ ಗಿರ್ವಿ ತನೀಶ್ ಸೇಟು ಏನಾದ್ರು ನಿಮ್ಮ ಮಾವನ? ಅದಲ್ಲ ಅಕ್ಕ, ನನ್ ಸೀಮಂತಕ್ಕೆ ಯಾರು ದುಡ್ಡು ಕೊಡ್ತಾರೆ ಅಂತ ಕೇಳ್ತಿದ್ದೀನಿ. ಅಷ್ಟೋ ಇಷ್ಟೋ ನಾನೇ ಕೊಡ್ತೀನಿ ಬಿಡು, ಅವ್ರನ್ನ ಕಳಿಸ್ಕೊಡು ಸುಮನ. ಅಷ್ಟೋ ಇಷ್ಟೋ ಅಂದ್ರೆ ನನ್ ಸೀಮಂತನ್ ಗ್ರ್ಯಾಂಡಾಗಿ ಮಾಡಲ್ವಾ ಅತ್ತೆ? ಅಪ್ಪ ಸೇಟಪ್ಪ, ಆ ಬಂಗಾರನ ವಾಪಸ್ ಕೊಡೋ. ಬೇಡ ಅಂದ್ರೆ ನಮ್ದಕ್ಕೆ ಇಟ್ಕೊಳ್ಳಲ್ಲ. ಅಯ್ಯೋ, ಹೆದರ್ಕೊಂಡಲ್ಲೇ ಯಾಕೆ ಹಾಕಿರಿಸ್ದೆ? ನೀವು ಕಿರಿಚ್ತೀರಾ ಅಂತ ಅನ್ಕೊಂಡು ನಾನು ಕಿರಿಚ್ದೆ ಆಂಟಿ. ಬಂಗಾರ ಅಂತ ಕೇಳಿದ್ರೆ ನೀವ್ ಇದನ್ ತೋರಿಸ್ತಾ ಇದ್ದೀರಲ್ಲ. ಅದೇ ನಮ್ದಕ್ಕೂ ನೋಡ್ತಿರೋದು. ಆ ಬಂಗಾರದ್ದು ಎಲ್ಲಿ? ಅರೆ ನಿಮ್ದಕ್ಕೂ ಇಲ್ಲ ಮೇಡಮ್. ಏಯ್, ಏನೋ ನಾಟಕ ಮಾಡ್ತಾ ಇದ್ಯಾ? ಬಂಗಾರದ ಹಾವು ಕೊಟ್ಟಿದ್ದೇನೆ, ಗಬಕ್ಕಂತ ಬ್ಯಾಗಲ್ಲಿ ಹಾಕೊಂಡೆ ತಾನೆ? ಹಾ, ಅದಕ್ಕೆ ಒಳಗೆ ಇತ್ತು. ಇವಾಗ ಹೊರಗ್ ಬಂದಿದ್ದು ಸುಮನಾನ್ ಮುಖ ಮ್ಯಾಚ್ ಆಗ್ಲಿಲ್ಲ ಲೆಕ್ಕ. ಬೆಲೆ ಬೆಲೆ, ಬಂಗಾರದ ಹಾವೀಗ ಕಾಗ್ದದ ಹಾವಾಯ್ತಾ? ನೀನಿರಮ್ಮ ತಾಯಿ. ಏಯ್, ಕೊಡ ಇಲ್ಲಿ. ಬಂಗಾರದ ಹಾವಿಲ್ಲ ಮಾಮ್. ಎಲ್ಲಿಗೆ ಹೋಗುತ್ತೆ? ಹರ್ಕೊಂಡು ಹೋಗೋದಿಕ್ಕೆ ಅದೇನ್ ಹಾವ ವಿಗ್ರಹ, ಜೊತೆಗೆ ಬಂಗಾರದ ಬೇರೆ. ನಿಮ್ದಕ್ಕೆ ಮಾಯಾ ಮಂತ್ರಾಗೆ ಮಾಡ್ತಿದ್ದೀರಾ. ಅಯ್ಯೋ, ನಮ್ದಕ್ಕೆ ದುಡ್ಡು ವಾಪಸ್ಗೆ ಕೊಟ್ಬಿಡಿ. ಅಯ್ಯೋ, ಏಯ್, ದುಡ್ಡು. ಎಲ್ಲೋ ಹೋಗ್ತಾ ಇದ್ಯಾ? ಏನ್ ಸರ್ ದೌರ್ಜನ್ಯಗೆ ಮಾಡ್ತೀರಾ? ತೆಗೆದ ಮಕ್ಕಕ್ಕೆ ಬಾರ್ಸಕ್ಕೂ ಬರುತ್ತೆ. ನಾವು ಕೊಟ್ಟಿದ್ದ ಬಂಗಾರದ ಹಾವನ್ನ ಕೊಟ್ಬಿಟ್ಟು ಹೋಗಿಲಿಂದ. ಸರ್, ನಿಮ್ದಕ್ಕೆ ಮ್ಯಾಜಿಕ್ ಮಾಡಿ ನಮ್ದಕ್ಕೆ ಹೆದರಿಸಿದ್ರೆ ನ್ಯಾಯನಾ? ಯಾವನ ಮ್ಯಾಜಿಕ್ ಮಾಡ್ತಿರೋದು? ಹಾ, ನಿನ್ ಗಿರ್ಬಿಟ್ಕೊಳ್ಳೋದು ಅಲ್ದೆ ಕಣ್ಕಟ್ವಿದ್ಯೇನು ಮಾಡ್ತೀಯಾ? ಬಲ್ಲಬಾ, ಅವ್ರನ್ನ ಬಿಡೋ. ಓಡೋಗ್ತಾನೆ, ಅಡ್ರೆಸ್ ಕೂಡ ಬದಲಾಯಿಸ್ತಾನೆ. ಅವ್ರು ಬ್ಯಾಗ್ ಚೆಕ್ ಮಾಡಿ ನೋಡ್ದಿಯಲ್ಲ, ಅವ್ರ ಹತ್ರ ಇಲ್ಲ ಅಂತ ಅರ್ಥ. ಹೇಳ ಬಲ್ಲಬಾ, ಬಿಡೋ. ಸುಮನ, ನನ್ ಜೊತೆ ಬಾ. ಏನದು? ಸುಟ್ಟು ಉಳಿದಿರೋ ನನ್ ಫೋಟೋ ಅತ್ತೆ. ನಾನ್ ನಿನಗ್ ಕೊಟ್ಟಿದ್ದು ಅದಾ? ಇಲ್ಲ, ಬಂಗಾರದ ಹಾವು. ಬಂಗಾರದ ಹಾವು ಮಾಯ ಆಗಿ ಈ ಫೋಟೋ ಕಾಪಿನ ಕೊಟ್ರೆ ಇದು ಮೋಸ ಅಲ್ವಾ? ಆ ಸೇಟುಗೆ ನನ್ ಬಂಗಾರ ಕೊಟ್ಟಿದ್ದು ನಿಜ ಬಾವಾ, ನೀವೇ ನೋಡಿದ್ರಲ್ಲ. ಅವನ್ ಬ್ಯಾಗಿಂದ ಇದನ್ನ ಆಚೆ ತೆಗ್ದ. ಮ್ಯಾಜಿಕ್ ಮಾಡಿದ್ರೆ ಶಭಾಷ್ ಅಂತ ಚಪ್ಪಾಳೆ ಹೊಡಿತೀವಿ ಅಂತ ಅನ್ಕೋಬೇಡ. ಒಳ್ಳೆ ಮಾತಲ್ಲಿ ಕೇಳ್ದಾಗ ಹಾಗೆ ಉತ್ತರ ಕೊಡ್ಬೇಕು. ಎಲ್ಲಿದೆ ಬಂಗಾರದ ಹಾವು? ಅಯ್ಯೋ, ನನಗೇನ್ ಗೊತ್ತತ್ತೆ, ನಾನು ನಿಮ್ ಹಾಗೆ ಯೋಚನೆ ಮಾಡ್ತಿದ್ದೀನಿ.
ನಾವು ಯೋಚಿಸ್ತಾ ಇಲ್ಲ, ಅನುಮಾನ ಪಡ್ತಾ ಇದೀವಿ. ನನ್ನನ್ನ ನಿನ್ಗೆ ತಾನೇ ಕೊಟ್ಟಿದ್ ನಾವು. ನಾನ್ ಅದನ್ ಸೇಟು ಕೊಟ್ಟೆ. ಅಡದ್ ಹೆಸರಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ಯಾ ಅನ್ಸತ್ತೆ. ನನ್ ಮೇಲೆ ಆಣೆಗೂ ಹೇಳ್ತಿದ್ದೀನತ್ತೆ, ಅದು ಮಾಯ ಆಗಿರೋದ್ರ ಹಿಂದೆ ನನ್ ಕೈವಾಡ ಇಲ್ಲ. ಒಂದ್ ವೇಳೆ ಇದ್ರೆ ನನ್ ಕೈನ ಕತ್ತರಿಸಿ. ಆಣೆ ಮಾಡಿದ ಕೈನ ಕತ್ರಿಸಾಕೋದಕ್ಕೆ ನಮ್ನೇನ್ ಕಟುಕ್ರು ಅನ್ಕೊಂಡಿದ್ಯಾ? ಅಂತವ್ರಲ್ಲ. ಮಾಮ್, ಏನ್ ಮಾಡೋಣ? ಮನೆಗ್ ಬಂದಿದ್ ಸೇಟು ಏನ್ ಮಾಡ್ತಾನೆ ಅನ್ನೋದನ್ನ ಯೋಚನೆ ಮಾಡ್ದೆ. ವಿಶಾಲಾಕ್ಷಿನ ಪ್ರಶ್ನೆ ಮಾಡಿದ್ರೆ ನಿಜ ಹೇಳ್ತಾಳೆ ಅನ್ಸತ್ತೆ ಕಣೋ. ಅವಳಿಗೆ ಬ್ಲ್ಯಾಕ್ ಮ್ಯಾಜಿಕ್ ಬರುತ್ತೆ ಮಾಮ್. ನೀವ್ ಹೇಳ್ದಾಗೆ ವಿಶಾಲಾಕ್ಷಿನ ಏನಾದ್ರೂ ಮಾಡಿರ್ತಾಳೆ. ಅವಳನ್ ಪ್ರಶ್ನೆ ಮಾಡಿದ್ರೆ ನಮ್ಮ ಅಕ್ಕ ಸುಮ್ನೆ ಇರಲ್ಲ. ಪೊಲೀಸವ್ರಿಗೆ ಫೋನ್ ಮಾಡೋಣ. ಅವರೇ ಬಂದು ಹಾಸಿಗೆ ಒಗ್ದಾಗೆ ಅವಳನ್ನ ಒಗ್ದು ಇನ್ನೊಂದ್ಸಲ ಈ ತರ ಕೆಲಸ ಮಾಡೋದಕ್ಕೆ ಭಯ ಪಡೋ ತರ ಮಾಡ್ತಾರೆ. ನೀವ್ ಹೇಗ್ ಹೇಳ್ತಿರೋ ಹಾಗೆ ಬಾವ. ಮಾಮ್, ಫೋನ್ ಮಾಡ್ಲಾ? ಬೇಡ ಕಣೋ. ಕಂಪ್ಲೇಂಟ್ ಕೊಡೋದು ಬೇಡ್ವಾ? ಕೊಟ್ರೆ ಪೊಲೀಸರು ಬಂದು ಶೋಧನೆ ಮಾಡ್ತಾರೆ. ಕೃಷ್ಣಕಲ್ಲಿಂದ ಬಂಗಾರದ ಹಾವು ಬಂದಿದೆ ಅಂದ್ರೆ ಅದು ಸರ್ಕಾರದ ಸ್ವಾಧೀನ ಅಂತ ಹೇಳಿ, ನಮಗ್ ಗೊತ್ತಿಲ್ದೇ ಇರೋ ಸೆಕ್ಷನ್ ಹೇಳಿ, ಒಂದಕ್ಕೆರಡು ಹೇಳಿ ವಸೂಲಿ ಮಾಡ್ತಾರೆ. ನಾವ್ ಆ ಬಂಗಾರದ ಹಾವ್ನ ಮತ್ತೆ ಪಡ್ಕೊಳ್ಳೋದ್ ಹೇಗತ್ತೆ? ಆ ವಿಶಾಲಾಕ್ಷಿನ ಹೇಗ್ ಬಾಯಿ ಬಿಡಿಸ್ಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಏನೋ ಅರ್ಜೆಂಟ್ ಕೆಲ್ಸ ಇರೋ ಹಾಗೆ ಸುಮ್ಮನನ್ ಕರ್ಕೊಂಡೋದ್ರು ಅತ್ತೆ. ಇನ್ನೂ ಬರ್ಲಿಲ್ವಲ್ಲ? ಆ ಗುಟ್ಟೇನು ಅಂತ ಇಲ್ಲೇ ಮಾತಾಡ್ಕೊಂಡಿದ್ರೆ ಮುಗೀತಿತ್ತಲ್ವಾ? ಸೀಕ್ರೆಟ್ ಯಾಕೆ ಹೇಳ್ತಾರೆ? ಪಕ್ಕಕ್ಕೆ ಹೋಗಿ ಮಾತಾಡೋ ವಿಷಯ ಏನಿರುತ್ತೆ? ಅವರು ನನ್ ಬಗ್ಗೆನೇ ಮಾತಾಡೋದಿಕ್ ಹೋಗಿದಾರಮ್ಮ. ಬಂದೇ ಬಿಟ್ರು. ನಿಜ ಹೇಳು. ನಾನು ಸುಳ್ಳನ್ ಹೇಳಲ್ಲ. ಬಂಗಾರದ ಹಾವನ ಏನ್ ಮಾಡ್ದೆ? ನೀವ್ ಯಾರು ಕೊಟ್ರಿ? ಸುಮನನ್ಗೆ. ಅವಳು ಯಾರು ಕೊಟ್ಲು? ಬಂದಿದ್ನಲ್ಲ ಸೇಟುಗೆ. ಮತ್ತೆ ನೀವು ನನ್ನನ್ನ ಯಾಕೆ ಹೇಳ್ತಾ ಇದ್ದೀರಾ? ನೀನೇ ಬಂಗಾರದ ಹಾವನ ಮಾಯ ಮಾಡಿದ್ಯಾ ಅದಕ್ಕೆ. ನಮ್ಮಮ್ಮನ ಬಗ್ಗೆ ಹೀಗೆ ಮಾತಾಡ್ಬೇಡಿ. ಈಗಾಗ್ಲೇ ಬಣ್ಣ ಹಾಕೊಂಡು ಬಂದಿದ್ದಾಳೆ. ಎಷ್ಟು ಬಣ್ಣ ಬೇಕಾದ್ರೂ ಬದಲಾಯಿಸ್ತಾಳೆ ಇವಳು. ಬ್ರದರ್, ಎಕ್ಸ್ಕ್ಯೂಸ್ ಮೀ. ನೀನ್ ತಗೊಂಡಿಯಾ ಅಂತ ಕೇಳು. ಒಂದ್ ವೇಳೆ ಇಲ್ಲ ಅಂತ ಉತ್ತರ ಕೊಟ್ರೆ ನೀನು ಸುಮ್ಮನಾಗ್ಬಿಡ್ಬೇಕು. ಅನುಮಾನ ಪಟ್ರೆ ಪ್ರಯೋಜನ ಇಲ್ಲ. ಪ್ರೂವ್ ಮಾಡೋದಕ್ಕೆ ಪ್ರೂಫು ಬೇಕಾಗುತ್ತೆ. ಅವಳೇ ಅಲ್ವಾ ಬಾಬಾ ಮಾಟ ಮಂತ್ರ ಮಾಡೋದು? ಅದೆಷ್ಟೊಂದ್ಸಲ ಪ್ರೂವ್ ಆಗಿದೆಯಲ್ಲ ಬಾಬಾ. ತಮಾಷೆಗೇನೋ ಮಾಡಿರ್ಬೋದೇ ಹೊರತು ಕಷ್ಟ ಕೊಡ್ಬೇಕು ಅನ್ನೋ ಉದ್ದೇಶ ಇಲ್ಲ. ಮತ್ತ ಬಂಗಾರದ ಹಾವ್ ಎಲ್ಲ ಹೋಯ್ತು ಅಕ್ಕ? ಅತ್ತೆ ನನ್ನನ್ ಕೇಳ್ತಿದ್ದಾರೆ. ನಿಜವಾಗ್ಲೂ ನೀ ತಗೊಂಬಂದಿದ್ಯಾ? ಅದೇನ್ ಹಾಗೆ ಹೇಳ್ತ್ಯಾ? ಎಲ್ರ ಮುಂದೆನೆ ಆ ತನಿಷ್ ಸೇಟು ಕೊಟ್ಟು ಅವನ್ ಹತ್ರ ದುಡ್ಡಿಸ್ಕೊಂಡಿದ್ದು. ಮತ್ತೇನಾಯ್ತು? ಇದೊಳ್ಳೆ ಚೆನ್ನಾಗಿದೆ. ನಾನ್ ಕೇಳೋಣ ಅಂತ ಬಂದ್ರೆ ನೀವೇ ಕೇಳ್ತಿರಲ್ಲ. ಕೇಳ್ಬೇಕು ಅನ್ಕೊಂಡಿದ್ರೆ ಆವಾಗ್ಲೇ ಕೇಳ್ಬೇಕಿತ್ತು. ಕುಂಬಳಕಾಯಿ ಕಳ್ರ ತರ ಸೈಡ್ಗೆ ಹೋಗಿ ಅದೇನ್ ಪಿಸ ಪಿಸ ಅನ್ಕೊಂಡ್ ಬಂದ್ರು. ಬರೋದೇನೋ ಬಂದ್ರಿ. ಬರ್ತಿದ್ದ ಹಾಗೇನೆ ವಿಶಾಲಾಕ್ಷಿನ ಬಂಗಾರದ ಹಾವು ಎಲ್ಲಿಟ್ಟಿದ್ಯಾ ಅಂತ ಕೇಳಿದ್ರೆ ಅವಳೇನ್ ಹೇಳ್ತಾಳೆ? ನಮ್ಗೆ ಈ ಹುಡುಗಿ ಮೇಲೆ ಡೌಟ್ ಇದೆ. ಎಲ್ಲಾರು ಹುಡುಕಿ, ಅಲ್ಲಿ ಇಲ್ಲಿ ಮನೆ ಪೂರ್ತಿ ಹುಡುಕಿ. ಮೈ ಬಗ್ಸಿದ್ರೆ ಫಲ ಸಿಗ್ಬೋದೇನೋ? ಎಲ್ಲರದು ಸ್ಥೂಲ ದೇಹ ಅಮ್ಮ. ಅಷ್ಟು ಚಿಕ್ಕ ವಿಗ್ರಹಕ್ಕೋಸ್ಕರ ಬೆಂಡ್ ಆಗೋದಿಲ್ಲ. ಬೆಂಡ್
ಗುಂಡಾದ್ರೆ ಹೇಳೋದ್ ಕಷ್ಟ ಆ ತರ ಇದಾರೆ. ಡಮ್ಮೋ ಡಮ್ಮ. ನಿಂಗೇನಾದ್ರೂ ಗೊತ್ತಾಯ್ತಾ ಡಮ್ಮು? ಮಕ್ಕಳಿಗೇನ್ ಗೊತ್ತಿರತ್ತೆ, ಅಮ್ಮನ್ಗೆ ಗೊತ್ತಿರತ್ತೆ ಎಲ್ಲಾನು. ಹಾಗಾದ್ರೆ ನಿಮ್ಮಮ್ಮಂಗ್ ಗೊತ್ತಾ? ಗೊತ್ತಿರ್ಬೋದು. ಆಗ್ಲೇ ಕೇಳ್ದಾಗ ಹುಡ್ಕಿ ಅಂದ್ಲಲ್ಲ. ನೀವ್ ಹೇಗ್ ಕೇಳಿದ್ರಿ? ಏಯ್ ಎಲ್ಲಿಟ್ಟಿದ್ಯಾ, ಕೊಡ್ತೀಯೋ ಕೊಡಲ್ವೋ ಅಂತ ರೇಗಿದ್ರೆ ಅಮ್ಮನ್ ಮನ್ಸ್ ಕರ್ಗತ್ತಾ? ಇನ್ನೇ ಕೇಳ್ಬೇಕು? ಅಮ್ಮ ವಿಶಾಲಾಕ್ಷಮ್ಮ, ನಿನ್ ಕಾಲಕ್ ಬೀಳ್ತೀನಮ್ಮ, ಆ ಬಂಗಾರದ ಹಾವು ಇರೋ ಅಂತ ದಾರಿ ತೋರ್ಸು ಅಂತ ಈ ತರ ಬೇಡ್ಕೋಬೇಕಾ?